Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. Hallelujah. 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 ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. Thank you, Jesus. Thank you, Jesus. Praise you, Jesus. Praise you, Jesus. I adore you, Jesus. I adore you, Jesus. I glory Jesus. I glory Jesus. I praise you, Jesus. I praise you, Jesus. Thank you, Abba Father. Thank you, Abba Father. Thank you, Abba Father. Thank you, Abba Father. Thank you, Holy Spirit. 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 Abba Baba, 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 Abba Baba. ये पवित्र आत्मा, 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 ये पवित्र आत्मा. अर्गान जेसु, अर्गान जेसु, अर्गान जेसु, अर्गान जेसु, महिमा जेसु, महिमा जेसु, प्रणाम जेसु, प्रणाम जेसु, प्रणिपा जेसु, प्रणिपा जेसु, प्रणिपा जेसु, प्रणिपा जेसु, आराधन जेसु, आराधन जेसु, आराधन जेसु, आराधन जेसु. Glory Jesus, glory Jesus, hallelujah Jesus, hallelujah Jesus. Thank you Jesus, thank you Jesus. ये पवित्र आत्मा, 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 ये पवित्र आत्मा. हालेलुया, 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 हालेलुया. Hallelujah, 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 hallelujah.
ಪ್ರಿಯರೇ, ಈ ರಾತ್ರಿ ಆರಾಧನೆಗೆ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಪ್ರಭು ಯೇಸುವಿನ ಶಿಲುಬೆಯ ಬುಡದಲ್ಲಿ ಈ ರಾತ್ರಿ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ. ಪ್ರಿಯರೇ, ನಾವು ಮಾತ್ರವಲ್ಲ, ನಮ್ಮ ಸ್ನೇಹಿತರು, ಬಂಧುಗಳು, ಕುಟುಂಬದವರೆಲ್ಲರನ್ನ ಸ್ವಾಗತಿಸೋಣ. ದಯವಿಟ್ಟು ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಲ್ಲಿ, ಎಲ್ಲ ಗ್ರೂಪ್ಗಳಲ್ಲಿಯೂ ದಯವಿಟ್ಟು ಶೇರ್ ಮಾಡಿರಿ. ಪ್ರತಿಯೊಬ್ಬರನ್ನ ಆಹ್ವಾನಿಸಿರಿ. ಪ್ರಿಯರೇ, ಪ್ರಭು ಯೇಸುವಿನ ಶಿಲುಬೆ ಯಾತನೆಯ ಅಡಿಯಲ್ಲಿ, ಪ್ರಭು ಯೇಸುವಿನ ಶಿಲುಬೆ ಯಾತನೆಯ ಪ್ರತಿಯೊಬ್ಬರನ್ನ ಶಿಲುಬೆಯ ಬುಡಕ್ಕೆ ನಾವು ಸಮರ್ಪಿಸೋಣ. ಎಲ್ಲರನ್ನ ಆಹ್ವಾನಿಸೋಣ. ಪ್ರಿಯರೇ, ಪ್ರತಿಯೊಬ್ಬರನ್ನ ಆಹ್ವಾನಿಸೋಣ. ಸ್ವರ್ಗೀಯ ಶಕ್ತಿಯು ಈಗ ಈ ಸಮಯದಲ್ಲಿ ಈ ಗುಡಾರದ ಮುಂದೆ, ಯೇಸುವಿನ ಶಿಲುಬೆಯ ಮುಂದೆ ನಿಂತಿರುವ ಪ್ರತಿಯೊಬ್ಬರಲ್ಲಿಯೂ ಈಗ ಪರಿಶುದ್ಧಾತ್ಮರ ಕೃಪೆಯ ಶಕ್ತಿ ಇಳಿದು ಬರುವಂತೆ ಪ್ರಾರ್ಥಿಸೋಣ. ಯೇಸುವಿನ ಧಾರಾಕಾರವಾದ ಕೃಪೆಯ ಶಕ್ತಿಯು ಈಗ ಈ ಸಮಯದಲ್ಲಿ ನಮ್ಮ ಮಧ್ಯೆ ಇಳಿದು ಬರುವಂತಹ ಸಮಯ. ಯೇಸುವನ್ನ ಕೂಗಿ ಕರೆಯುವಾಗ ಯೇಸು ನಮ್ಮ ಸ್ವರಕ್ಕೆ ಕಿವಿಗೊಡುವಂತಹ ಸಮಯ. ನಮ್ಮ ಭಾರಗಳು ಏನೇ ಇರಬಹುದು, ನಮ್ಮ ವೇದನೆಗಳು ಏನೇ ಇರಬಹುದು, ನಮ್ಮ ಚಿಂತನೆಗಳು ಏನೇ ಇರಬಹುದು, ದುಃಖಗಳು ಏನೇ ಇರಬಹುದು, ವ್ಯಥೆಗಳು ಏನೇ ಇದ್ದರು, ಕಷ್ಟಗಳೇನೇ ಇರಬಹುದು, ಎಲ್ಲವನ್ನ ಯೇಸುವಿಗೆ ಒಪ್ಪಿಸೋಣ. ನಮ್ಮ ಎಲ್ಲ ಚಿಂತೆ ದುಃಖಗಳನ್ನ ಪ್ರಭು ಯೇಸುವಿಗೆ ಸಮರ್ಪಿಸಿ ಎಂದು ಆರಾಧಿಸೋಣ. ನಮ್ಮ ಎಲ್ಲ ಮನಸ್ಸಿನ ಚಿಂತೆ, ಹೃದಯದ ವೇದನೆ, ದುಃಖ, ವ್ಯಥೆ ಇವೆಲ್ಲವನ್ನ ಸಮರ್ಪಿಸಿ ಆರಾಧಿಸೋಣ. ಯೇಸು ಸ್ವಾಮಿ ಹೇಳುತ್ತಾರೆ, ನಿನ್ನ ಚಿಂತಾ ಭಾರವನ್ನ ನನ್ನ ಹೆಗಲ ಏರಿಸಿರಿ. ಕಷ್ಟಪಡುವವರೇ, ಭಾರವತ್ತವರೇ, ಬಳಲಿ ಬೆಟ್ಟ ಆದವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ ದೇವರ ಸನ್ನಿಧಿಯಲ್ಲಿ ನಾವಿದ್ದೇವೆ. ಪ್ರಿಯರೇ, so we are surrender all my family weakness and all intentions. We are all surrender your families. ಎಲ್ಲ ಕುಟುಂಬಗಳನ್ನು ಸಮರ್ಪಿಸೋಣ. ಹಾಗೆಯೇ ನಿಮ್ಮಲ್ಲಿರುವಂತಹ, ನಿಮ್ಮ ಪತಿಯಲ್ಲಿ, ಪತ್ನಿಯಲ್ಲಿರುವಂತಹ ಎಲ್ಲ ನೋವುಗಳನ್ನ, ವ್ಯಥೆಗಳನ್ನ, ಆಂತರಿಕ ಗಾಯಗಳನ್ನ ಸಮರ್ಪಿಸುವ. ಸಮರ್ಪಣೆಯ ಸಮಯವಿದು, ಸಮರ್ಪಿಸುವ ನಮ್ಮ ಸಕಲವನ್ನು. ಸಮರ್ಪಿಸುವ ಗಳಿಗೆ ಇದು, ನಮ್ಮ ನೋವುಗಳ ಸಮರ್ಪಿಸುವ. ನಮ್ಮ ಸಮರ್ಪಣೆಯ ಸ್ವರವ ಕೇಳುವ ಸಮಯವಿದು. ಸಕಲವಾ ನೀಡಲು ಸಿದ್ಧರಾಗುವ. ಸಕಲವಾ ನೀಡಲು ಸಿದ್ಧರಾಗುವ. ಬಲಿಪೀಠದಿ ಬಂದು ನಾ ನಿಂತಿರುವೆ ಯೇಸುವೇ, ನೀ ಬಲಿಯಾದ ಕಲ್ವಾರಿ ಬುಡದಲ್ಲಿ ನಾ ನಿಂತಿರುವೆ ಯೇಸುವೇ.
ಬಲಿಪೀಠವಾಗಿರುವ ನಿನ್ನ ಬಲಿಪೀಠದಲ್ಲಿ ನನ್ನ ವೇದನೆಯ ದುಃಖವ ಸಮರ್ಪಿಸುವೆ. ಸ್ವೀಕರಿಸು ಯೇಸುವೆ ನನ್ನ ನೋವು ವೇದನೆಗಳ. ಮನಸ್ಸಿನ ವೇದನೆಗಳ, ನನ್ನ ಹೃದಯದ ವೇದನೆಗಳ, ಚಿಂತೆ ಭಾರಗಳ. ಹೌದು ಪ್ರಿಯರೇ, ಬಲಿಪೀಠದ ಮುಂದೆ ನಾವಿದ್ದೇವೆ. ಪ್ರಿಯರೇ, ಬಲಿಪೀಠ ಎಂದೇಳುವಾಗ ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು. ನಿಜವಾದ ಬಲಿಪೀಠವೇ ಯೇಸುಸ್ವಾಮಿಯ ಶಿಲುಬೆಯ ಮರಣ. ಶಿಲುಬೆಯೇ ಆಗಿದೆ ಬಲಿಪೀಠ. ಪ್ರಿಯರೇ, ದೇವಾಲಯದಲ್ಲಿರುವಂತಹ ಬಲಿಪೀಠ ಬಲಿ ಅರ್ಪಿಸುವಂಥದ್ದು. ಆದರೆ ಈಗ ನಾವು ನಿಂತಿರುವಂತಹ ಬಲಿಪೀಠ ಪ್ರಭು ಯೇಸುವೇ ಆಗಿರುವ ಬಲಿಪೀಠ. ಇದೇ ಶಿಲುಬೆ ಎಂಬ ಬಲಿಪೀಠದಲ್ಲಿಯೇ ಪ್ರಭು ಯೇಸು ತಮ್ಮ ಪ್ರಾಣಾರ್ಪಣೆಯನ್ನ ಮಾಡಿತು. ರಕ್ತಧಾರೆಯೊಂದಿಗೆ ನಮ್ಮೆಲ್ಲರಿಗಾಗಿ ಜೀವ ಬಲಿದಾನವನ್ನು ಕೊಟ್ಟದ್ದು ಇದೇ ಶಿಲುಬೆಯಲ್ಲಿಯೇ. ಇದೇ ನಮ್ಮ ನಿಜವಾದ ಬಲಿಪೀಠ. ಪ್ರಿಯರೇ, ಕ್ರಿಸ್ತನನ್ನು ವಿಶ್ವಾಸಿಸಿ ಧರಿಸುವ ಪ್ರತಿಯೊಬ್ಬನಿಗೂ ನಿಜವಾದ ಬಲಿಪೀಠ ಇದು. ನನ್ನ ಮುಂದೆ ಇರುವಂತ ಶಿಲುಬೆ ಮರ, ಈಗೋ ನೋಡು ಶಿಲುಬೆ ಮರ. ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ, ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ. ಈಗೂ ಶಿಲುಬೆ ಮರ, ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ. ಈಗೂ ಶಿಲುಬೆ ಮರ, ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ. ಈಗೋ ಶಿಲುಬೆ ಮರ, ಲೋಕರಕ್ಷಕರು ನನಗಾಗಿ ನಿಮಗಾಗಿ ತೂಗಾಡಿದ್ದು ಇದರ ಮೇಲೆ. ಈಗೋ ಶಿಲುಬೆ ಮರ, ಲೋಕರಕ್ಷಕರು ನನಗಾಗಿ ನಿನಗಾಗಿ ತೂಗಾಡಿದ್ದು ಇದರ ಮೇಲೆ. ಸಮರ್ಪಿಸುವ. ಹೌದು ಪ್ರಿಯರೇ, ಈ ಶಿಲುಬೆ ಮರಕ್ಕಾಗಿಯೇ ನಮ್ಮೊಡನೆ ವಾಕ್ಯವಾಗಿ ಇಳಿದು ಬಂದರು. ದೇವರ ವಾಕ್ಯವಾಗಿ ನಮ್ಮ ಮಧ್ಯೆ ಬಂದರು, ಮಾಂಸವಾಗಿ ನಮ್ಮ ಮಧ್ಯೆ ಬಂದರು. ಅತಿ ರಮ್ಯವಾಗಿ ಬಂದರು, ಬೆಳಕಾಗಿ ಬಂದರು, ಜೀವವಾಗಿ ಬಂದರು, ಸತ್ಯವಾಗಿ ಬಂದರು, ಮಾಂಸವಾಗಿ ಬಂದರು. ಈಗೋ ವಾರ್ತೆ ಎಂಬುದು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತ ಮುತ್ತು ರತ್ನಕ್ಕಿಂತ ಶ್ರೇಷ್ಠವಾದಂತ ನುಡಿಗಳ ಮೂಲಕವಾಗಿ ನಮ್ಮ ಜೀವನಕ್ಕೆ ಸಾಂತ್ವನ ಕೊಡಲು ಬಂದರು. ದುಃಖವನ್ನು ತೆಗೆದುಹಾಕಲು ಬಂದರು, ವ್ಯಥೆಯನ್ನು ತೆಗೆದುಹಾಕಲು ಬಂದರು, ಕಷ್ಟಗಳನ್ನು ನಿವಾರಿಸಲು ಬಂದರು. ಆ ಪ್ರಭುವನ್ನ ಅರಸೋಣ, ಆ ಪ್ರಭುವನ್ನ ಸ್ಮರಿಸೋಣ, ಆ ಪ್ರಭುವನ್ನ ಇಗೋ ನಾವು ಆರಾಧಿಸೋಣ, 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 ಆರಾಧಿಸೋಣ. ಹೌದು ಪ್ರಿಯರೇ,
ಆರಾಧಿಸುವ 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 ಸಮಯ. ಆ ಪ್ರಭುವನ್ನು ಆರಾಧಿಸುವ ಸಮಯ. ಆರಾಧಿಸುವ. ಕರವನ್ನು ತಟ್ಟುತ್ತಾ ಶಕ್ತವಾಗಿ ಪ್ರಭುವನ್ನು ಆರಾಧಿಸೋಣ. ಶಕ್ತವಾಗಿ ಪ್ರಭುವನ್ನು ಆರಾಧಿಸೋಣ. ವಿಶ್ವಾಸದಿಂದ, ಪೂರ್ಣ ಮನಸ್ಸಿನಿಂದ ನಮ್ಮ ಚಿಂತೆಯನ್ನು ದೂರ ಮಾಡುವ, ದುಃಖವನ್ನು ದೂರ ಮಾಡುವ, ವ್ಯತ್ಯೆಯನ್ನು ದೂರ ಮಾಡುವ ಪ್ರಭು ಯೇಸುವಿಗೆ ನಮ್ಮನ್ನು ಸಮರ್ಪಿಸುವ, ನಮ್ಮನ್ನು ಸಮರ್ಪಿಸುವ, ನಮ್ಮನ್ನು ಸಮರ್ಪಿಸುವ. ಪ್ರಿಯರೇ, ಸಮರ್ಪಿಸುವ, ಪ್ರಭುವನ್ನು ಸಮರ್ಪಿಸುವ, ಪ್ರಭುವಿಗೆ ನಮ್ಮನ್ನು ಸಮರ್ಪಿಸುವ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸರಿ ಅಲ್ವ? ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಹೌದು ಪ್ರಿಯರೇ, ನಿನ್ನ ಜೀವನದಲ್ಲಿ ಭಾರವಿರಬಹುದು, ನಿನಗೆ ಚಿಂತೆ ಇರಬಹುದು. ಈ ಕ್ಷಣ ನಿನ್ನ ಚಿಂತೆಯನ್ನೆಲ್ಲವನ್ನ ತೆಗೆದುಹಾಕುವಂತಹ ಪ್ರಭು ಯೇಸುವಿನ ಮುಂದೆ ನೀನಿದ್ದೀಯ. ಶಿಲುಬೆಯ ಮರದಲ್ಲಿ ಬಲಿಯಾಗಿರುವಂತಹ ಆ ಬಲಿಪೀಠದ ಮುಂದೆ ಓ ನನ್ನ ಸಹೋದರನೇ ಸಹೋದರಿಯ ನೀನಿದ್ದೀಯ. ನಿನ್ನ ಚಿಂತೆಗಳು ಎಷ್ಟೇ ಇರಬಹುದು, ನಿನ್ನ ದುಃಖಗಳು ಎಷ್ಟೇ ಇರಬಹುದು, ನಿನ್ನ ಹೃದಯದಲ್ಲಿ ವ್ಯಥೆ ಎಷ್ಟೇ ಇರಬಹುದು, ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟವಿರಬಹುದು. ಇದು ದೇವರ ವಾಕ್ಯವಾಗಿರುವ ಪ್ರಭು ಯೇಸುವನ್ನು ದೃಷ್ಟಿಸಿ ನೋಡು. ಶಿಲುಬೆಯಲ್ಲಿ ಬಲಿಯಾದ ಬಲಿಪೀಠವನ್ನು ದೃಷ್ಟಿಸಿ ನೋಡು. ಹೌದು, ಯಾಕೆಂದರೆ ನಿನ್ನ ದೇವರು ನಿನ್ನೊಡನೆ, ದೇವರು ನಿನ್ನೊಡನೆ ಇದ್ದಾರೆ. ಸದಾ ನಿನ್ನ ಹುಲ್ಲುಗಾವಲುಗಳಲ್ಲಿ ನಡೆಸುವವರಾಗಿದ್ದಾರೆ. ಸದಾ ನಿನ್ನನ್ನು ಪ್ರೀತಿಸಿ ತನ್ನ ಕರಗಳಲ್ಲಿ ಚಿತ್ರಿಸಿಕೊಳ್ಳುವವರಾಗಿದ್ದಾರೆ. ಚಿಂತಿಸಬೇಡ. ನಿನ್ನ ಮನಸ್ಸಿನ ಭಾರ ಯೇಸುವಿಗೆ ಗೊತ್ತು. ನಿನ್ನ ಹೃದಯದ ಭಾರ ಯೇಸುವಿಗೆ ಗೊತ್ತು. ನಿನ್ನ ಕಣ್ಣೀರು ಯೇಸುವಿಗೆ ಗೊತ್ತು. ನಿನ್ನ ರೋದನಗಳು ಯೇಸುವಿಗೆ ಗೊತ್ತು. ನಿನ್ನ ಕಷ್ಟಗಳು ಯೇಸುವಿಗೆ ಗೊತ್ತು. ನಿನ್ನ ಸಾಲಗಳು ಯೇಸುವಿಗೆ ಗೊತ್ತು. ನಿನ್ನ ಅಂತರಾಳದ ಗಾಯಗಳು ನಿನ್ನ ಯೇಸುವಿಗೆ ಗೊತ್ತು. ಆ ಯೇಸುವನ್ನು ನೋಡು. ಬಲಿಯಾಗಿ ನಿನಗಾಗಿ ಬಲಿಯಾಗಿ ಸಮರ್ಪಿಸಿಕೊಂಡ ಯೇಸುವನ್ನು ನೋಡು. ಈಗ ಆ ವಾಕ್ಯವಾಗಿರುವ ಯೇಸುವನ್ನು ನೋಡು. ಆ ವಾಕ್ಯವಾಗಿರುವ ಯೇಸುವನ್ನು ನೀನು ಮಾತನಾಡು. ಯೇಸುವಿನಲ್ಲಿ ಹಿಡಿದು ಬಂದಿರಿ ಎಂಬುದಾಗಿ ಮಾತನಾಡು. ಯೇಸುವನ್ನ ಕರಿ, ಯೇಸುವನ್ನ ಕರಿ. ತಾಯಿ ಮಾತೆ ಮಗಳ ಮಧ್ಯಸ್ಥಿಕೆಯ ಪ್ರಭು ಯೇಸುವನ್ನ ಕರಿ. ಅಮ್ಮ, ನಿನ್ನ ಮಗನಿಗಾಗಿ ನಿನ್ನ ಮಗನಲ್ಲಿ ಬಿನ್ನಯಿಸಿ ಕಲ್ವಾರಿ ಬುಡದಲ್ಲಿ ಕುಳಿತು ಆ ಯೇಸುವನ್ನೇ ದೃಷ್ಟಿಸಿದ ತಾಯಿಯೇ ಅಮ್ಮ ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಹಾಗೆ ಅರಸರ ಪ್ರಿಯರೇ. ಸಾವಿರಾರು ಚಿಂತೆ ದುಃಖ ವ್ಯಥೆ ಇದ್ದರು, ಎಂತ ಕಷ್ಟ ಬಂದರು, ನನಗೆ ದೇವರ ವಾಕ್ಯವು ಚೈತನ್ಯ ನೀಡುತ್ತದೆ. ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ. ಸಾವಿರಾರು ಚಿಂತೆ ದುಃಖ ವ್ಯಥೆ ಇದ್ದರು, ಎಂತ ಕಷ್ಟ ಬಂದರು, ನನಗೆ ದೇವರ ವಾಕ್ಯ ಚೈತನ್ಯ ನೀಡುತ್ತದೆ. ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ,
Hallelujah, Hallelujah. Say Hallelujah, 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 Hallelujah. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ವೈರಿ ನಿನ್ನ ಮುಂದೆ ಇರಬಹುದು. ದೇವರ ವಾಕ್ಯ ಹೇಳುತ್ತದೆ, ಶತ್ರು ಒಂದು ಮಾರ್ಗದಲ್ಲಿ ನಿನ್ನನ್ನು ನಾಶ ಮಾಡಲು ಬರುವುದಾದರೆ ಅವನು 7 ಮಾರ್ಗದಲ್ಲಿ ಓಡಿ ಹೋಗುವನು ಎಂಬುದಾಗಿ. ಶತ್ರು ನಿನ್ನ ಮುಂದೆ ಇರಬಹುದು, ನಿನ್ನ ಮನೆಯಲ್ಲಿಯೇ ಇರಬಹುದು, ನಿನ್ನ ಕುಟುಂಬದಲ್ಲಿ ಇರಬಹುದು, ನೀನು ವಾಸ ಮಾಡುವ ಪರಿಸರದಲ್ಲಿ ವಠಾರದಲ್ಲಿ ಇರಬಹುದು, ನೀನು ಕೆಲಸ ಮಾಡುವ ಸ್ಥಳದಲ್ಲಿ ಇರಬಹುದು. ಇಗೋ ಶತ್ರುವಾದ ಸೈತಾನನನ್ನು ಸದೆಬಡಿಯುವಂತ ಇಗೋ ಪ್ರಭು ಯೇಸುವನ್ನು ನೋಡು. ತನ್ನ ರಕ್ತದ ಸಂರಕ್ಷಣೆಯಿಂದ ನಿನ್ನನ್ನು ನಿನ್ನ ಕುಟುಂಬವನ್ನ ಶತ್ರುವಾದ ಸೈತಾನನ ಕೈಗಳಿಂದ ಬಿಡಿಸುವವರಾಗಿದ್ದಾರೆ. ಸಾವಿರಾರು ವೈರಿಗಳು ನಿನಗೆ ಮುತ್ತಿ ಬರಬಹುದು. ಆಪತ್ತು ನಿನ್ನ ಜೀವನದಲ್ಲಿ ಬರಬಹುದು, ವಿಪತ್ತುಗಳು ನಿನ್ನ ಜೀವನದಲ್ಲಿ ಬರಬಹುದು. ಆದರೆ ಇಗೋ ಪ್ರಭುವಾದ ಯೇಸು, ಬಲಿಯಾದ ಯೇಸು, ಶಿಲುಬೆಯಲ್ಲಿ ತೂಗಿ ನಿಂತಿರುವಂತಹ ಪ್ರಭು ಯೇಸು ನಿನಗೆ ದಾರಿ ತೋರುವಂತಹ ಸಮಯವಾಗಿದೆ. ನೀನು ಬಿದ್ದು ಹೋಗದಂತೆ ರಕ್ಷಿಸುವಂತಹ ಸಮಯವಾಗಿದೆ. ಯೇಸುವನ್ನು ಹಿಡಿದುಕೋ, ಯೇಸುವನ್ನು ನೋಡು. ಯೇಸುವೇ, ನನ್ನ ಶತ್ರುಗಳಿಂದ ನನಗೆ ಸಂರಕ್ಷಣೆಯನ್ನು ಕರುಣಿಸಿರಿ. ಯೇಸುವೇ, ವೈರಿಗಳಿಂದ ನನಗೆ ಸಂರಕ್ಷಣೆಯನ್ನು ಕರುಣಿಸಿರಿ. ಯೇಸುವೇ, ಶತ್ರುವಾದ ಸೈತಾನನಿಂದ ನನಗೆ ಬಿಡುಗಡೆಯನ್ನು ಕರುಣಿಸಿರಿ ಎಂಬುದಾಗಿ ಆ ಯೇಸುವನ್ನು ಕೂಗಿ ಕರಿ. ಶಿಲುಬೆಯಿಂದ ಇಳಿದು ಬರುವ ಯೇಸು ನಿನ್ನ ಮುಂದೆ ಇದ್ದಾನೆ. ತನ್ನ ಪರಿಶುದ್ಧ ರಕ್ತದಿಂದ ನಿನ್ನನ್ನು ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸುವಂತಹ ಯೇಸು ನನ್ನ ಮುಂದೆ ಇದ್ದಾರೆ. ರಾಜಾದಿ ರಾಜರಾಗಿದ್ದಾರೆ. ದೇವರ ವಾಕ್ಯವಾಗಿ ನಿನ್ನಲ್ಲಿ ಆಗಮಿಸುವಂತಹ ದೇವರಾಗಿದ್ದಾರೆ. ಕೈ ಸಾವಿರಾರು ವೈರಿಗಳಿರಬಹುದು. ನಿನ್ನ ಅಣ್ಣ ತಮ್ಮಂದರು ವೈರಿಯಾಗಿ ನಿನ್ನನ್ನು ನೋಡುತ್ತಾ ಇರಬಹುದು. ನಿನ್ನ ಅಕ್ಕ ತಂಗಿಯರು ನಿನ್ನನ್ನು ವೈರಿಯಾಗಿ ನೋಡುತ್ತಾ ಇರಬಹುದು. ನಿನ್ನ ಮಿತ್ರರು ನಿನ್ನನ್ನು ವೈರಿಯಾಗಿ ನೋಡುತ್ತಾ ಇರಬಹುದು. ನಿನ್ನ ಗಂಡ ನಿನ್ನನ್ನು ವೈರಿಯಾಗಿ ನೋಡುತ್ತಾ ಇರಬಹುದು. ನಿನ್ನ ಹೆಂಡತಿ ನಿನ್ನನ್ನು ವೈರಿಯಾಗಿ ನೋಡುತ್ತಾ ಇರಬಹುದು. ನಿನ್ನ ಮಕ್ಕಳು, ನಿನ್ನ ಎತ್ತವರು ನಿನ್ನನ್ನು ವೈರಿಯಾಗಿ ನೋಡುತ್ತಾ ಇರಬಹುದು. ಭಯಪಡಬೇಡ, ಯೇಸು ನಿನ್ನೊಂದಿಗಿದ್ದಾರೆ. ಯೇಸು ನಿನ್ನೊಂದಿಗಿದ್ದಾರೆ. ಸಾವಿರಾರು ವೈರಿಗಳು ಮುತ್ತಿ ಬಂದರು, ಆಪತ್ತು ಇದ್ದರು, ನನಗೆ ದೇವರ ವಾಕ್ಯವು ಜಯದ ದಾರಿ ತೋರುತ್ತೆ. ನನಗೆ ದೇವರ ವಾಕ್ಯವು ಜಯದ ದಾರಿ ತೋರುತ್ತೆ. ಸಾವಿರಾರು ವೈರಿಗಳು ಮುತ್ತಿ ಬಂದರು, ಆಪತ್ತು ಇದ್ದರು, ನನಗೆ ದೇವರ ವಾಕ್ಯವು ಜಯದ ದಾರಿ ತೋರುತ್ತೆ. ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ಸಾವಿರಾರು ರೋಗ ಬಾಧೆ ನಿನ್ನ ಬಳಿ ಬರಬಹುದು. ಸಾವಿರಾರು ವ್ಯಾಧಿಗಳು ನಿನ್ನ ಮುಂದೆ ಇರಬಹುದು. ಕೊರೋನಾ ವೈರಸ್ನಂತಹ ಹಲವಾರು ರೋಗ ವೈರಸ್ಗಳು ನಿನ್ನ ಮುಂದೆ ಇರಬಹುದು. ನಿನ್ನ ಸುತ್ತಮುತ್ತಲೂ ಇರಬಹುದು. ಯಾವ ವ್ಯಾಧಿಯು ನಿನ್ನನ್ನು ಏನು ಮಾಡುವುದಿಲ್ಲ. ಯಾವ ರೋಗ ಬಾಧೆಗಳು ನಿನ್ನನ್ನು ಏನು ಮಾಡುವುದಿಲ್ಲ. ನಿನಗೆ ಆಸ್ಮಾ ರೋಗವಿರಬಹುದು, ಅದು ನಿನ್ನನ್ನು ಏನು ಮಾಡುವುದಿಲ್ಲ. ನಿನಗೆ ಕ್ಯಾನ್ಸರ್ ಇರಬಹುದು, ಅದು ನಿನ್ನನ್ನು ಏನು ಮಾಡುವುದಿಲ್ಲ. ನಿನಗೆ ಟ್ಯೂಮರ್ ಇರಬಹುದು, ಅದು ನಿನ್ನನ್ನು ಏನು ಮಾಡುವುದಿಲ್ಲ. ನಿನ್ನ ಕರಳಿನಲ್ಲಿ ಕ್ಯಾನ್ಸರ್ ಇರಬಹುದು, ಏನೂ ಮಾಡಲಾಗುವುದಿಲ್ಲ. ನಿನ್ನ ಕಿಡ್ನಿಗಳು ವಿಫಲವಾಗಿರಬಹುದು, ಅದು ಸಹ ನಿನ್ನನ್ನು ಏನು ಮಾಡಲಾಗುವುದಿಲ್ಲ. ನಿನ್ನ ದೇಹಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಧವಾದ ಲಿವರ್ಗೆ ಸಂಬಂಧಪಟ್ಟಂತಹ ವ್ಯಾಧಿ ನಿನ್ನಲ್ಲಿರಬಹುದು, ಅದು ನಿನ್ನನ್ನು ಏನು ಮಾಡಲಾಗುವುದಿಲ್ಲ.
ಏಡ್ಸ್ ರೋಗವೇ ನಿನ್ನಲ್ಲಿರಬಹುದು, ಅದು ನಿನ್ನನ್ನು ಏನು ಮಾಡಲಾಗುವುದಿಲ್ಲ. ಮಾರಕವಾದ ರೋಗಗಳು, ವೈದ್ಯರಿಂದ ಗುಣಪಡಿಸಲಾಗದಂತ ರೋಗಗಳು ನಿನ್ನಲ್ಲಿ ಇರಬಹುದು, ಅದೂ ಸಹ ನಿನ್ನನ್ನು ಏನು ಮಾಡಲಾಗುವುದಿಲ್ಲ. ಯಾಕೆಂದರೆ ದೇವರ ವಾಕ್ಯದ ಶಕ್ತಿ ನಿನ್ನಲ್ಲಿ ಇಳಿದು ಬರುತ್ತದೆ. ಯೇಸುವನ್ನು ನೋಡಿ ಕಲ್ವಾರಿ ಬುಡದಲ್ಲಿ ಯೇಸುವನ್ನು ದೃಷ್ಟಿಸಿ ನೋಡುತ್ತಾ ಯೇಸುವೇ ಎಂದು ನಿನ್ನ ಯೇಸುವನ್ನು ಕರೆಯುವಾಗ, ಆ ಯೇಸುವನ್ನು ದೃಷ್ಟಿಸುವಾಗ, ಇಗೋ ಆ ಪ್ರಭು ಯೇಸುವೇ ನಿನ್ನ ಮುಂದೆ ಬರುವಂತಹ ಸಮಯ. ಕಲ್ವಾರಿ ಶಿಲುಬೆಯಿಂದ ಇಳಿದು ನಿನ್ನ ಮನೆಯನ್ನು ಪ್ರವೇಶಿಸುವ ಸಮಯ. ತನ್ನ ಪರಿಶುದ್ಧ ರಕ್ತದಿಂದ ನಿನಗೆ ಸೌಖ್ಯವನ್ನು ಕೊಡುವ ಸಮಯ. ಹೌದು, ಈ ಸಾವಿರಾರು ರೋಗ ಬಾಧೆಗಳು ಏನೇ ನಿನ್ನ ಕೀಲುಗಳಲ್ಲಿ, ಮಜ್ಜೆಗಳಲ್ಲಿ, ಮಾಂಸಖಂಡಗಳಲ್ಲಿ, ನರ ನಾಡಿಗಳಲ್ಲಿ, ದೇಹದ ಅವಯವಗಳಲ್ಲಿ, ತಲೆಯಿಂದ ಹಿಡಿದು ಪಾದದ ಅಡಿಯವರೆಗಿರುವಂತಹ ಯಾವುದೇ ರೋಗ ಬಾಧೆಗಳಿದ್ದರೂ ಸಹ ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ನಿನಗೆ ಬಿಡುಗಡೆ ಸೌಖ್ಯ. ಸಮರ್ಪಿಸು, ಸಮರ್ಪಿಸು ಯೇಸುವಿಗೆ ನಿನ್ನನ್ನು ಸಮರ್ಪಿಸು. ನನ್ನ ಸಹೋದರ ಸಮರ್ಪಿಸು, ನನ್ನ ಸಹೋದರಿ ಸಮರ್ಪಿಸಿ ಪ್ರಾರ್ಥಿಸು. ಯೇಸುವಿನ ಕಲ್ವಾರಿಗೆ ನಿನ್ನನ್ನು ಸಮರ್ಪಿಸಿ ಪ್ರಾರ್ಥಿಸು. ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂತ ವ್ಯಾಧಿ ಬಂದರು, ನಿನಗೆ ದೇವರ ವಾಕ್ಯವು ಪೂರ್ಣ ಸೌಖ್ಯ ನೀಡುತ್ತೆ. ನೀನು ನಾಶವಾಗದಂತೆ ನಿನ್ನ ರಕ್ಷಿಸುತ್ತದೆ. ಆಮೆನ್. ಸಾವಿರಾರು ರೋಗ ಬಾಧೆ ನಿನಗೆ ಬಂದರು, ಎಂತ ವ್ಯಾಧಿ ಬಂದರು, ನಿನಗೆ ದೇವರ ವಾಕ್ಯ ಪೂರ್ಣ ಸೌಖ್ಯ ನೀಡುತ್ತದೆ. ನೀನು ನಾಶವಾಗದಂತೆ ನಿನ್ನ ರಕ್ಷಿಸುತ್ತದೆ. ಆಮೆನ್. ಸರಿಯಾಡುವ, ನಾವೆಲ್ಲರೂ ಸರಿಯಾಡುವ ಈ ಪದವನ್ನ, ನಾವೆಲ್ಲರೂ ಸರಿಯಾಡುವ. ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂತ ವ್ಯಾಧಿ ಬಂದರು, ನನಗೆ ದೇವರ ವಾಕ್ಯ ಪೂರ್ಣ ಸೌಖ್ಯ ನೀಡುತ್ತೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಪ್ರಿಯರೇ, ವಿಶ್ವಾಸದಿಂದ ಈ ನುಡಿಗಳನ್ನು ನಾವು 3 ಸಾರಿ ಆಡೋಣ. ವಿಶ್ವಾಸದಲ್ಲಿ ನಾವು ಈ ಸ್ವರವನ್ನ, ಈ ಚರಣವನ್ನ ನಾವು 3 ಬಾರಿ ಆಡೋಣ. ವಿಶ್ವಾಸದಲ್ಲಿ ನಾವು ಆಡೋಣ. ಹೌದು ಪ್ರಿಯರೇ, ವಿಶ್ವಾಸದ ಈ ಪ್ರಾರ್ಥನೆಯ ಈ ನುಡಿ ನಮಗೆ ಸೌಖ್ಯವನ್ನು ನೀಡುತ್ತೆ. ನಿಮಗೆ ಯಾವ ಭಾಗದಲ್ಲಿ ನೋವುಗಳಿದೆಯೋ, ಹೃದಯದ ಭಾಗದಲ್ಲಿ, ತಲೆಯ ಭಾಗದಲ್ಲಿ, ಕಣ್ಣುಗಳಲ್ಲಿ, ಕಿವಿಗಳಲ್ಲಿ, ದೇಹದ ಯಾವುದೇ ಅವಯವಗಳಲ್ಲಿ ಎಲ್ಲಿ ನೋವಿದೆಯೋ ಅಲ್ಲಿ ನಿಮ್ಮ ಕೈಗಳನ್ನು ಇಟ್ಟುಕೊಳ್ಳಿ. ನಿಮ್ಮ ಕೈಗಳನ್ನು ಇಟ್ಟುಕೊಳ್ಳಿ ಪ್ರಿಯರೇ. ನಿಮಗೆ ನೋವಿರುವಂತಹ ಕರಗಳಲ್ಲಿ ಕೈಗಳನ್ನು ಇಟ್ಟುಕೊಳ್ಳಿ. ಬಂಜೆಯರಾಗಿದ್ದರೆ ನಿಮ್ಮ ಗರ್ಭದ ಮೇಲೆ ಕೈಗಳನ್ನು ಇಟ್ಟುಕೊಳ್ಳಿರಿ. ನಿಮ್ಮ ಯಾವುದೇ ವಿಧವಾದಂತಹ ಸ್ಥಳದಲ್ಲಿ ಕ್ಯಾನ್ಸರ್ಗಳಿದ್ದರೆ ನಿಮ್ಮ ಕೈಗಳನ್ನು ಇಟ್ಟುಕೊಳ್ಳಿರಿ ಪ್ರಿಯರೇ. ನಿಮ್ಮ ಕೈಗಳನ್ನು ಇಟ್ಟು ಪ್ರಾರ್ಥಿಸಿರಿ ಪ್ರಿಯರೇ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿರಿ. ಫೇಸ್ಬುಕ್ ಗ್ರೂಪ್ಗಳಲ್ಲಿ ಎಲ್ಲವನ್ನ ಸ್ನೇಹಿತರಿಗೆ, ಬಂಧುಗಳಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಪ್ರಿಯರೇ. ಇದು ವಿಶೇಷವಾದ ಸಮಯ. ಈಗ ಯೇಸುವಿನ ರಕ್ತ ನಿನ್ನ ಮೇಲೆ ಚಿಮುಕಿಸಲ್ಪಡುವಂತಹ ಸಮಯ. ಯೇಸುವಿನ ರಕ್ತ ನಿನಗೆ ಬಿಡುಗಡೆಯನ್ನು ಕೊಡುವಂತಹ ಸಮಯ. ಯೇಸುವಿನ ರಕ್ತ ನಿನಗೆ ಸೌಖ್ಯ ಕೊಡುವಂತಹ ಸಮಯ. ನಿನ್ನ ಆಂತರಿಕ ಗಾಯಗಳನ್ನ ಸೌಖ್ಯಪಡಿಸುವಂತಹ ಸಮಯ. ನಿನ್ನ ವ್ಯಥೆಗಳನ್ನ, ದುಃಖಗಳನ್ನ ತೆಗೆದು ಹಾಕುವಂತಹ ಸಮಯ. ಇಗೋ ಯೇಸುವಿನಲ್ಲಿ, ಇಗೋ ನೀನು ಸಮರ್ಪಿಸು. ನಿನ್ನ ಕೈಗಳನ್ನ ನಿನ್ನ ರೋಗದ ಮೇಲೆ ಇಟ್ಟುಕೋ, ನಿನ್ನ ಗಾಯಗಳ ಮೇಲೆ ಇಟ್ಟುಕೋ, ನಿನ್ನ ಹೃದಯದ ಮೇಲೆ ಇಟ್ಟುಕೋ, ನಿನ್ನ ತಲೆಯ ಮೇಲೆ ಇಟ್ಟುಕೋ, ನಿನ್ನ ಕಣ್ಣುಗಳ ಮೇಲೆ, ಕಿವಿಗಳ ಮೇಲೆ ಇಟ್ಟುಕೋ, ನಿನ್ನ ಯಾವುದೇ ದೇಹದ ವಿಫಲವಾಗಿರುವಂತಹ ಅವಯವಗಳ ಮೇಲೆ ನಿನ್ನ ಕೈಗಳನ್ನು ಇಟ್ಟುಕೋ. ಯೇಸುವಿನೊಂದಿಗೆ ಕಲ್ವಾರಿ ಬುಡಕ್ಕೆ ನೀನು ಸಮರ್ಪಿಸು. ನಿನ್ನ ಗಾಯ ನೋವುಗಳನ್ನ ಸಮರ್ಪಿಸು. ನಿನ್ನ ಮಗನಲ್ಲಿರುವಂತಹ ರೋಗಗಳಿರಬಹುದು, ನಿನ್ನ ಗಂಡನಲ್ಲಿರುವಂತಹ ರೋಗಗಳಿರಬಹುದು, ನಿನ್ನ ಪತ್ನಿಯಲ್ಲಿರುವಂತಹ ರೋಗಗಳಿರಬಹುದು, ಒಡ ಹುಟ್ಟಿದವರಲ್ಲಿರುವಂತಹ ರೋಗಗಳಿರಬಹುದು, ನೀನು ಪ್ರೀತಿಸುವಂತಹ, ವಿಶ್ವಾಸಿಸುವಂತಹ ಸ್ನೇಹಿತರು, ಬಂಧುಗಳಲ್ಲಿರುವಂತಹ ರೋಗಗಳಿರಬಹುದು. ಅವರನ್ನ ಸ್ಮರಿಸಿಕೊ. ನನಗಾಗಿ ಪ್ರಾರ್ಥಿಸಿ ಎಂದು, ನನ್ನ ರೋಗಕ್ಕಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಂತವರು ನಿನ್ನ ಕಣ್ಣ ಮುಂದೆ ಇರಬಹುದು. ಅವರ ರೋಗಗಳನ್ನು ಸ್ಮರಿಸಿಕೊ. ಅವರ ರೋಗಗಳನ್ನು ಶಿಲುಬೆಯ ಬುಡಕ್ಕೆ ಸಮರ್ಪಿಸು. ಯೇಸುವಿನ ರಕ್ತಕ್ಕೆ ಸಮರ್ಪಿಸು. ಯೇಸುವಿನ ರಕ್ತಕ್ಕೆ ಸಮರ್ಪಿಸು. ಎಲ್ಲ ರೋಗ ಬಾಧೆಗಳು ಬಿಡುಗಡೆ ಹೊಂದುವಂತಹ ಸಮಯ. ಎಲ್ಲ ನೋವುಗಳು, ವೇದನೆಗಳು, ವ್ಯಥೆಗಳು ದೂರವಾಗುವಂತಹ ಸಮಯ. ಎಲ್ಲ ಕಷ್ಟಗಳು ದೂರವಾಗುವಂತಹ ಸಮಯ. ಯೇಸುವಿನ ಶಿಲುಬೆಗೆ ನಿನ್ನನ್ನು ಸಮರ್ಪಿಸು. ನಿನ್ನಲ್ಲಿರುವಂತಹ ಎಲ್ಲ ರೋಗವಾಗಿರುವಂತಹ ಭಯಗಳನ್ನು ಸಮರ್ಪಿಸು. ಕತ್ತಲೆಯ ಭಯವನ್ನು ಸಮರ್ಪಿಸು. ಮನುಷ್ಯರ ಭಯವನ್ನು ಸಮರ್ಪಿಸು. ನಿನ್ನ ಎಲ್ಲ ವೇದನೆಗಳು, ನಿನ್ನ ಮಕ್ಕಳಲ್ಲಿರುವಂತಹ ಭಯಗಳು ಅಥವಾ ಬಲಹೀನತೆಗಳ ರೋಗಗಳು, ನಿನ್ನ ಮಕ್ಕಳಲ್ಲಿರುವಂತಹ ಯಾವುದೇ ವಿಧವಾದಂತಹ ಕೊರತೆಯ, ವ್ಯಥೆಗಳ, ಆಂತರಿಕ ಗಾಯಗಳ ರೋಗಗಳನ್ನ ಯೇಸುವಿಗೆ ಸಮರ್ಪಿಸು. ಯೇಸುವಿನ ಸಮರ್ಪಿಸಿ ಈ ಹಾಡಲ್ಲಿ ಪುನರಾವರ್ತಿಸಿ 3 ಬಾರಿ ವಿಶ್ವಾಸದಲ್ಲಿ ನಮ್ಮ ಕೈಗಳನ್ನ ನಮ್ಮ ರೋಗಗಳ ಮೇಲೆ, ನೋವುಗಳ ಮೇಲೆ ಇಟ್ಟು ನಾವು ಹಾಡುವ ಪ್ರಿಯರೇ. ನಾವೆಲ್ಲರೂ ಹಾಡುವ. ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂತ ವ್ಯಾಧಿ ಬಂದರು, ನನಗೆ ದೇವರ ವಾಕ್ಯವು
ಪೂರ್ಣ ಸೌಖ್ಯ ನೀಡುತ್ತೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಸರಿ ಅಲ್ವಾ? ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂತ ವ್ಯಾಧಿ ಬಂದರು, ನನಗೆ ದೇವರ ವಾಕ್ಯ ಪೂರ್ಣ ಸೌಖ್ಯ ನೀಡುತ್ತೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂತ ವ್ಯಾಧಿ ಬಂದರು, ನನಗೆ ದೇವರ ವಾಕ್ಯವು ಪೂರ್ಣ ಸೌಖ್ಯ ನೀಡುತ್ತೆ. ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ. ಸರಿ, ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂತ ವ್ಯಾಧಿ ಬಂದರು, ನನಗೆ ದೇವರ ವಾಕ್ಯ ಪೂರ್ಣ ಸೌಖ್ಯ ನೀಡುತ್ತದೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಮತ್ತೊಮ್ಮೆ ವಿಶ್ವಾಸದಿಂದ, ಮತ್ತೊಮ್ಮೆ ವಿಶ್ವಾಸದಿಂದ. ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂತ ವ್ಯಾಧಿ ಬಂದರು, ನನಗೆ ದೇವರ ವಾಕ್ಯ ಪೂರ್ಣ ಸೌಖ್ಯ ನೀಡುತ್ತದೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಸರಿ, ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂತ ವ್ಯಾಧಿ ಬಂದರು, ನನಗೆ ದೇವರ ವಾಕ್ಯ ಪೂರ್ಣ ಸೌಖ್ಯ ನೀಡುತ್ತೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಸರಿ, ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂತ ವ್ಯಾಧಿ ಬಂದರು, ನನಗೆ ದೇವರ ವಾಕ್ಯ ಪೂರ್ಣ ಸೌಖ್ಯ ನೀಡುತ್ತದೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂತ ವ್ಯಾಧಿ ಬಂದರು, ನನಗೆ ದೇವರ ವಾಕ್ಯ ಪೂರ್ಣ ಸೌಖ್ಯ ನೀಡುತ್ತೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರಿ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರ್ವ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ವಿಶ್ವಾಸದಿಂದ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ, 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 Hallelujah, 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 hallelujah.
ಶರೂಬಿಯಾನಿ ಯಾನಿ ಅಸ್ತ್ರಾನಿ ಯಾನಿ 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 ಶರೂಬಿಯಾನಿ ಯಾನಿ ಅಸ್ತ್ರಾನಿ ಯಾನಿ ಯಾನಿ ಯಲ ಹಯಲ 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 ಯಲ ಹಯಲ ಹಯಲ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಮರ್ಪಿಸುವ ಗಳಿಗೆ ನಮ್ಮ ವ್ಯಥೆಗಳನ್ನ ದುಃಖಗಳನ್ನ ಸಮರ್ಪಿಸುವ ಪ್ರಿಯರೇ, ನಮ್ಮ ನೋವುಗಳನ್ನ ರೋಗಗಳನ್ನ ಸಮರ್ಪಿಸುವ ಪ್ರಿಯರೇ, ವಾಕ್ಯವಾಗಿರುವ ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಬಲಿಪೀಠದ ಮುಂದೆ ನಾವಿದ್ದೇವೆ. ಸಮರ್ಪಿಸುವ ಸ್ವಾಮಿ, ಈ ಲೋಕದಲ್ಲಿ ಚಿಂತೆಯಲ್ಲಿ ಮುಳುಗಿ ದುಃಖದಲ್ಲಿ ತಡವರಿಸುತ್ತ ವ್ಯಥೆಯಿಂದ ತುಂಬಿ ಕಷ್ಟದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇನೆ ರಾಜ. ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಕ್ಕಳನ್ನ ಸ್ವಾಮಿ ನಿಮಗೆ ಒಪ್ಪಿಸುತ್ತೇನೆ ರಾಜ. ಸ್ವಾಮಿ, ನಿಮ್ಮ ಬಲಿಪೀಠಕ್ಕೆ ಸಮರ್ಪಿಸುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದ ತೋರಿರಿ. ಯಾರೆಲ್ಲ ನಿಮ್ಮ ಶಿಲುಬೆಯ ಮುಂದೆ ಸ್ವಾಮಿ ಹತ್ತು ಪ್ರಲಾಪಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದಾರೆ, ತಮ್ಮ ಭಾರಗಳನ್ನ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ ಸ್ವಾಮಿ, ಅವರೆಲ್ಲರ ಮೇಲೆ ಕರುಣೆ ತೋರಿರಿ ರಾಜ. ಅವರೆಲ್ಲರನ್ನ ದೃಢಪಡಿಸಿರಿ ರಾಜ. ನಿನ್ನ ಮಕ್ಕಳ ನೋವುಗಳು ಸ್ವಾಮಿ, ನಿಮ್ಮ ಮಕ್ಕಳ ವೇದನೆಗಳು, ಕೊರಗುಗಳು, ವೈರಿಗಳ ಭಯಗಳು, ರೋಗದ ಭಯಗಳು ಸ್ವಾಮಿ, ಆಪತ್ತುಗಳು, ವಿಪತ್ತುಗಳು ಸ್ವಾಮಿ, ಎಲ್ಲವುಗಳಿಂದ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಸ್ವಾಮಿ, ಈ ವಾಗ್ದಾನದ ಪ್ರಾರ್ಥನೆಯೊಂದಿಗೆ ನಿಮ್ಮಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಈ ನಮ್ಮ ವಾಗ್ದಾನದ ಪ್ರಾರ್ಥನೆಯೊಂದಿಗೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಸ್ವಾಮಿ. ನೀವು ವಾಗ್ದಾನ ಮಾಡಿದ ನುಡಿಗಳಾಗಿದೆ ಸ್ವಾಮಿ. ಎಲ್ಲ ನುಡಿಗಳು ನೀವು ನುಡಿದಂತಹ ಮಾತುಗಳನ್ನೇ ನಿಮ್ಮ ಪಾದಪೀಠಕ್ಕೆ ಸಮರ್ಪಿಸಿ ನಾವು ಸ್ವಾಮಿ, ನಿಮ್ಮ ಪಾದಪೀಠಕ್ಕೆ ಸಮರ್ಪಿಸಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಪ್ರಿಯರೆಲ್ಲರೂ ಪುನರಾವರ್ತಿಸುವ ಈ ವಾಗ್ದಾನ ಪ್ರಾರ್ಥನೆಯೊಂದಿಗೆ ನಾವು ಪುನರಾವರ್ತಿಸುವ ಹೇಳಿಕೊಡುವ ಪ್ರಾರ್ಥನೆಯನ್ನು ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಶಬ್ದವಾಗಿ ಹೇಳಿರಿ ಪ್ರಿಯರೇ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ
ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರು ಆಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು, ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನಿನ್ನ ಪರಮ ಪ್ರಿಯನೂ ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಯೇಸುವೆ, ಪ್ರಿಯರೇ, ಸಮರ್ಪಿಸುವ. ಪ್ರಭು ಯೇಸು ನಮಗೆ ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನ ಸಮರ್ಪಿಸುವ. ವಿಶ್ವಾಸದಲ್ಲಿ ನಾವು ಹೇಳುವ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಓ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಓ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಅಮ್ಮ ಪರಿಶುದ್ಧ ತಾಯಿಯೇ, ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಈ ವಿಶ್ವದ ಎಲ್ಲ ಮಾನವ ಕೋಟಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ಅಪ್ಪ ತಂದೆಯೇ, ಈಗ ಸ್ವಾಮಿ ಈ ರಾತ್ರಿ ನಾವು ಮಲಗಲು ಹೋಗುತ್ತಾ ಇದ್ದೇವೆ. ಸ್ವಾಮಿ ಈ ರಾತ್ರಿ ಈ ನಮ್ಮ ಜೀವನದ ಪಯಣವ ಕೊನೆಯದಾದರೆ, ಈ ರಾತ್ರಿ ನಾವು ಮರಣ ಹೊಂದಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ, ನಾವು ಈ ಲೋಕದಲ್ಲಿ ಅರಿಯದೆ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮಗೆ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಿರಿ. ಒಂದು ಪಕ್ಷ ನಾಳೆ ಈ ಲೋಕದಲ್ಲಿ ನಾವು ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ, ನಾಳೆ ಸತ್ಪ್ರಜೆಯಾಗಿ, ನೀತಿವಂತಳಾಗಿ ನಿಮ್ಮ ಚಿತ್ತವನ್ನು ನೆರವೇರಿಸುವ ಮಗನಾಗಿ, ಮಗಳಾಗಿ ಬಾಳುವಂತೆ ಮಾಡಿರಿ. ಹೌದು ಸ್ವಾಮಿ. ಈ ದಿನದಲ್ಲಿ ನಮ್ಮೊಂದಿಗೆ ಪ್ರಾರ್ಥನಾ ಸಹಾಯವನ್ನು ಕೇಳಿದಂತ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ಈ ದಿನದಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇವೆ. ನಮ್ಮ ಕುಟುಂಬದಲ್ಲಿ ಮೃತ ಹೊಂದಿರುವವರನ್ನು ನಾವು ಸಮರ್ಪಿಸುತ್ತೇವೆ. ಪ್ರಕೃತಿ ವಿಕೋಪದಲ್ಲಿ ಇಂದು ಮರಣ ಹೊಂದಿದವರನ್ನ, ಆತ್ಮಹತ್ಯೆ ಮಾಡಿ ಮರಣ ಹೊಂದಿದವರನ್ನ, ಕೊಲೆಗೈಯಲ್ಪಟ್ಟಂತಹ ವ್ಯಕ್ತಿಗಳನ್ನ, ಪ್ರಕೃತಿ ವಿಕೋಪದಲ್ಲಿ ಮರಣ ಹೊಂದಿದಂತಹ ಆತ್ಮಗಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಉತ್ತರಿಸುವ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ಯುದ್ಧದಲ್ಲಿ ಮಡಿದಂತಹ ಎಲ್ಲ ಆತ್ಮಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಸ್ವಾಮಿ ಕರುಣಿಸಿರಿ ರಾಜ. ಅವರೆಲ್ಲರ ಪಾಪಗಳನ್ನು ಕ್ಷಮಿಸಿ ಮೋಕ್ಷದ ಭಾಗ್ಯಕ್ಕೆ ಕರುಣಿಸಿರಿ ರಾಜ. ಸ್ವಾಮಿ ಎಲ್ಲ ಶುಶ್ರೂಷಕರನ್ನ, ಶುಶ್ರೂಷೆ ಮಾಡುವ ಎಲ್ಲ ಕುಟುಂಬಗಳನ್ನು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಅಭಿಷಕ್ತ ಗುರುಗಳನ್ನ, ಧರ್ಮಾಧ್ಯಕ್ಷಗಳನ್ನ, ಪೋಪ್ ಫ್ರಾನ್ಸಿಸ್ ಅವರನ್ನ, ಪೋಪ್ ಬೆನೆಡಿಕ್ಟ್ ಅವರನ್ನ, ಎಲ್ಲ ಪಾಸ್ಟರ್ಸ್ ಗಳನ್ನ, ಸಭಾಪಾಲಕರನ್ನ, ದೈವ ಸೇವಕರನ್ನ, ವಿಶ್ವಾಸಿಗಳಾಗಿರುವಂತಹ ಪ್ರತಿಯೊಬ್ಬರು ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇವೆ. ಕರುಣೆ ತೋರಿ, ದಯ ತೋರಿರಿ ಸ್ವಾಮಿ. ಎಷ್ಟೋ ಜನ ರಾತ್ರಿ ನಿದ್ರೆ ಇಲ್ಲದೆ ಇದ್ದಾರೆ ಸ್ವಾಮಿ.
ಮದ್ದು ತೆಗೆದುಕೊಂಡು ನಿದ್ರೆ ಮಾಡುವವರಾಗಿದ್ದಾರೆ, ಡಿಪ್ರೆಸ್ ಅಲ್ಲಿರುವವರಾಗಿದ್ದಾರೆ ಸ್ವಾಮಿ, ರೋಗಾವಸ್ಥೆಯಲ್ಲಿ ನಿದ್ರೆ ಇಲ್ಲದೆ ಇದ್ದಾರೆ ಸ್ವಾಮಿ, ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಸ್ವಾಮಿ. ಸ್ವಾಮಿ ಅವರೆಲ್ಲರ ಮೇಲೆ ಕರುಣೆ ತೋರಿರಿ. ಮರಣದ ಹೋರಾಟದಲ್ಲಿ ಐಸಿಯುನಲ್ಲಿ ವೆಂಟಿಲೇಟರ್ ಅಲ್ಲಿ ಇರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯ ತೋರಿರಿ ಸ್ವಾಮಿ. ಒಳ್ಳೆಯ ನಿದ್ರೆಯನ್ನು ಕರುಣಿಸಿರಿ ಸ್ವಾಮಿ. ಸ್ವಾಮಿ, ನಿಮ್ಮ ತೋಳಿನಲ್ಲಿ ಮಲಗಿ, ನಿಮ್ಮ ಮಡಿಲಿನಲ್ಲಿ ಮಲಗಿ ನಾವು ವಿಶ್ರಮಿಸುವಂತೆ ನಮಗೆ ಒಳ್ಳೆಯ ನಿದ್ರೆಯನ್ನು ಕರುಣಿಸಿರಿ ಸ್ವಾಮಿ. ಈ ದಿನವೆಲ್ಲ ನಮ್ಮನ್ನು ಕಾದು ಸಂರಕ್ಷಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನವೆಲ್ಲ ನಮಗೆ ಸಂರಕ್ಷಣೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಮಗನಾಗಿ ಮಗಳಾಗಿ ಈ ರಾತ್ರಿ ಆರಾಧನೆಯಲ್ಲಿ ಒಂದಾಗಿ ನಿಮ್ಮನ್ನು ಸ್ತುತಿಸುವಂತೆಯೂ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆಯೂ, ನನ್ನನ್ನು ಸಮರ್ಪಿಸುವಂತೆಯೂ ಈ ಸಮಯವನ್ನ, ಈ ಆರಾಧನೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಎಲ್ಲ ಶುಶ್ರೂಷೆಗಳಿಗಾಗಿ ನಿಮಗೆ ಸ್ತೋತ್ರ. ಈ ಆರಾಧನೆಯಲ್ಲಿ ಭಾಗವಹಿಸುವಂತಹ ಒಂದೊಂದು ಮಕ್ಕಳು, ವೀಕ್ಷಿಸುವಂತಹ ಒಂದೊಂದು ಮಕ್ಕಳು ಯೇಸು ನಿನ್ನ ನಾಮದಲ್ಲಿ ಸೌಖ್ಯ ಹೊಂದುವಂತೆ, ಬಿಡುಗಡೆ ಹೊಂದುವಂತೆ, ರಕ್ಷಣೆ ಹೊಂದುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರುಣಿಸಿರಿ ರಾಜ ಸ್ವಾಮಿ. ಎಲ್ಲ ಮಕ್ಕಳನ್ನು ಮತ್ತೊಂದಾವರ್ತಿ ನಿಮಗೆ ಸಮರ್ಪಿಸುತ್ತೇನೆ. ನನ್ನನ್ನು, ನನ್ನ ಕುಟುಂಬವನ್ನು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣಿಸಿರಿ ರಾಜ ಸ್ವಾಮಿ. ದೇವ, ಎಲ್ಲ ಮಕ್ಕಳ ಮೇಲೆ ದಯೆ ತೋರಿರಿ ರಾಜ. ಪಿತ, ಸುತ್ತ, ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆ. ಆಮೇನ್, ಆಮೇನ್, ಆಮೇನ್. ಪುತ್ರರೊಡಗೂಡಿ ಹರಸೆ ಮನುತಾಯೇ, ಪುತ್ರರೊಡಗೂಡಿ ಹರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯರೇ, ದಯವಿಟ್ಟು ನಿಮ್ಮ ಕುಟುಂಬದವರೆಲ್ಲರನ್ನ ಈ ಆರಾಧನೆಗೆ ಆಹ್ವಾನಿಸಿರಿ. ದಯವಿಟ್ಟು ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಪ್ರಿಯರೇ, ದೇವರು ನಿಮ್ಮನ್ನು ಏರಾಳವಾಗಿ ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೋಸಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು. ಶುಭಕಾಮನೆಗಳು. ಗುಡ್ ನೈಟ್.